ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಜನತೆಯಲ್ಲಿ ಯಾರ್ಯಾರ ಹತ್ರ BPL ರೇಷನ್ ಕಾರ್ಡ್ ಮತ್ತು APL ರೇಷನ್ ಕಾರ್ಡ್ ಇದೆ ಅಲ್ವಾ, ಅವರಿಗೆಲ್ಲ ಕೂಡ ಒಂದು ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ. ಇದುವರೆಗೂ ಕೂಡ ನೀವು 10 kg ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರಿ. ಆದರೆ ಇದರ ಜೊತೆಗೆ 3 ಹೊಸ ವಸ್ತುಗಳನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ತಯಾರಾಗಿದೆ ಸ್ನೇಹಿತರೆ. ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ 10 kg ಅಕ್ಕಿ ಎಲ್ಲಿಂದ ಬರ್ತಾ ಇದೆ ನೋಡಿ ಸ್ನೇಹಿತರೆ. 5 kg ಅಕ್ಕಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಅಂತ ಗೊತ್ತು. ಇನ್ನೂ 5 kg ಅಕ್ಕಿ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಸೊ ಒಟ್ಟು ನಿಮಗೆ 10 kg ಅಕ್ಕಿ ನಿಮಗೆ ನ್ಯಾಯಬೆಲೆಯ ಅಂಗಡಿಯ ಮುಖಾಂತರ ಸಿಗ್ತಾ ಇರೋವಂಥದ್ದು. ಅದರ ಜೊತೆಗೆ ಹೊಸ ವಸ್ತುಗಳನ್ನು ಕೂಡ ಕೊಡೋದಕ್ಕೆ ತಯಾರಾಗಿರೋವಂಥದ್ದು. ಹಾಗಾದರೆ ಎಲ್ಲಿಂದ ಈ ವಸ್ತುಗಳು ಸಿಗ್ತಾ ಇದ್ದಾವೆ ಮತ್ತು ಯಾವ ಜಿಲ್ಲೆಯವರಿಗೆ ಏನೇನು ಕೊಡ್ತಾ ಇದ್ದಾರೆ ಎಲ್ಲ ಕೂಡ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕೇಳ್ತಿದ್ದೀನಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ವೀಕ್ಷಕರೇ, ನಿಮಗೆ ಗೊತ್ತು, ರಾಗಿ ಅನ್ನುವಂಥದ್ದು ದಕ್ಷಿಣ ಭಾಗದಲ್ಲಿ ರಾಗಿ ಅನ್ನುವಂಥದ್ದನ್ನು ಬಳಸ್ತಾರೆ. ಸೊ ಅಲ್ಲಿ ರಾಗಿಯನ್ನು ಕೊಡ್ತಾರೆ. ಇನ್ನು ಉತ್ತರ ಭಾಗದಲ್ಲಿ ತಗೊಂಡ್ರೆ ಗೋಧಿಯನ್ನು ಕೊಡುವಂಥದ್ದು. ನೋಡಿ ಸ್ನೇಹಿತರೆ, ಆಯಾ ಸ್ಥಳಗಳಲ್ಲಿ ಯಾವುದನ್ನು ಬಳಕೆ ಮಾಡ್ತಾರೆ ಅಲ್ವಾ. ಇವಾಗ ರಾಗಿ ಬಳಕೆ ಮಾಡುವಂಥವರಿಗೆ ರಾಗಿ, ಗೋಧಿ ಬಳಕೆ ಮಾಡುವಂಥವರಿಗೆ ಗೋಧಿ, ಈ ರೀತಿಯಾಗಿ ಆಯಾ ಸ್ಥಳದಲ್ಲಿ ಬಳಕೆ ಆಗುವಂತಹ ವಸ್ತುಗಳನ್ನು ಕೊಡುವಂಥದ್ದು. ಸೊ ರಾಜ್ಯ ಸರ್ಕಾರದಿಂದ ಹೇಗೆ ಅಂತ ಅಂದರೆ, ಒಂದೊಂದು ಕಡೆ 3 kg ರಾಗಿ ಕೊಡ್ತಾರೆ. ಎಲ್ಲಿ ಜೋಳ ಬೆಳೆಸ್ತಾರೆ ಅಲ್ವಾ, ಅಲ್ಲಿ 3 kg ಜೋಳ ಅನ್ನೋಂಥದ್ದು ಸಿಗುತ್ತೆ. ಮತ್ತು ಎಲ್ಲಿ ಗೋಧಿ ಬೆಳೆಸ್ತಾರೆ ಅಲ್ವಾ, ಸೊ 3 kg ಗೋಧಿ ಸಿಗುತ್ತೆ. ಈಗ ನಮ್ಮ ಭಾಗದಲ್ಲಿ ಏನು ಸಿಗ್ತಾ ಇದೆ ಹೇಳಿ, 10 kg ಅಕ್ಕಿ ಅನ್ನುವಂಥದ್ದು ಸಿಗ್ತಾ ಇದೆ. ಯಾಕೆ ಅಂತ ಅಂದರೆ, ನಿಮಗೆ ಗೊತ್ತು, ಈಗ ಕರ್ನಾಟಕ ಅಂತ ತೊಗೊಂಡ್ರೆ ಅಕ್ಕಿ ಅನ್ನುವಂಥದ್ದು ಬೇಕಾಗಿ ಇರುತ್ತೆ ಅಲ್ವಾ. ಹಾಗಾಗಿ ಅಕ್ಕಿಯನ್ನು ಬಳಸ್ತಾರೆ. ಹಾಗಾಗಿ ಅಕ್ಕಿ ಅನ್ನುವಂಥದ್ದು ಸಿಗ್ತಾ ಇದೆ ನೋಡಿ. ಮತ್ತು ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. 10 kg ಅಕ್ಕಿ ಅಲ್ಲ, 15 kg ಅಕ್ಕಿ ಕೊಡ್ತಾ ಇದ್ದಾರೆ, ಎಲ್ಲಿಂದ ಕೊಡ್ತಾ ಇದ್ದಾರೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ 15 kg ಅಕ್ಕಿ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಮುಂಚೆ ಏನಾಗಿತ್ತು ಅಲ್ವಾ, ಅನ್ನಭಾಗ್ಯ ಯೋಜನೆಯ ಮುಖಾಂತರ 5 kg ಅಕ್ಕಿಯ ಜೊತೆಗೆ ಇನ್ನು 5 kg ಅಕ್ಕಿ ಕೂಡ ಕೊಡಬೇಕಾಗಿತ್ತು. ಆದರೆ ದಾಸ್ತಾನು ಇಲ್ಲದೆ ಇರುವಂತಹ ಕಾರಣ ಹಣವನ್ನು ಕೊಡ್ತಾ ಇದ್ರು. ಆದರೆ ಇವಾಗ ಏನು ಮಾಡಿದ್ದಾರೆ, ನಾವು ಹಣವನ್ನು ಕೊಡೋದಿಲ್ಲ, ಕಂಪ್ಲೀಟಾಗಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿರೋಂಥದ್ದು. ಆದರೆ ಮಾರ್ಚ್ ತಿಂಗಳಿನಲ್ಲಿ ಮಾತ್ರ 15 kg ಅಕ್ಕಿಯನ್ನು ಕೊಟ್ಟಿದ್ದಂಥದ್ದು. ಎಕ್ಸ್ಟ್ರಾ 5 kg ಏನು ಕೊಟ್ಟಿದ್ರು ಅಲ್ವಾ, ಅದು ಬಂದು ಫೆಬ್ರವರಿ ತಿಂಗಳ 5 kg ಅಕ್ಕಿ ಅನ್ನೋದಾಗಿತ್ತು. ನೋಡಿ ಸ್ನೇಹಿತರೆ, 5 kg ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದ್ರೆ, 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಇದರ ಬಗ್ಗೆ ಎಷ್ಟೊಂದು ಜನಕ್ಕೆ ಇನ್ನೂ ಕೂಡ ಗೊತ್ತೇ ಇಲ್ಲ. 10 kg ಅಕ್ಕಿಯನ್ನು ಕೂಡ ರಾಜ್ಯ ಸರ್ಕಾರನೇ ಕೊಡ್ತಾ ಇರುವಂಥದ್ದು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ದಕ್ಷಿಣದಲ್ಲಿ ರಾಗಿಯನ್ನು ಕೊಡುವಂಥದ್ದು ಮತ್ತು ಜೋಳವನ್ನು ಕೊಡುವಂಥದ್ದು ಈ ರೀತಿಯಾಗಿ ನಡೀತಾ ಇದೆ ಅಂತೆ. ಅದಕ್ಕೋಸ್ಕರನೇ ತುಂಬ ಜನ ನೀವೆಲ್ಲ ಕನ್ಫ್ಯೂಸ್ ಆಗಿದ್ದಂಥದ್ದು. ಸೊ ಹೇಳಬೇಕು ಅಂತಂದರೆ, ಯಾವ ಜಾಗದಲ್ಲಿ ಯಾವುದನ್ನು ಬಳಸ್ತಾರೆ ಅಲ್ವಾ, ಅದನ್ನು ಕೊಡ್ತಾ ಇರೋವಂಥದ್ದು. ಇದರ ಜೊತೆಗೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಅಂದರೆ, ಎಷ್ಟೊಂದು BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತ, ಮತ್ತು ರದ್ದು ಮಾಡ್ತಿದ್ದಾರೆ ಅಂತ. ಹೌದು ಸ್ನೇಹಿತರೆ, ಈ ಕೆಲಸವನ್ನು ಆಹಾರ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳೆಲ್ಲ ಇದ್ದಾವೆ ಅಲ್ವಾ. ಹಾಗಾಗಿ ಅರ್ಹತೆ ಇಲ್ದಲೇ ಇಂಥವರು ಕೂಡ ಪಡ್ಕೊಳ್ತಿದ್ದಾರೆ ಎನ್ನುವಂತಹ ಕಾರಣವನ್ನು ಇಟ್ಕೊಂಡು ರದ್ದು ಮಾಡ್ತಾ ಇರುವಂಥದ್ದು, ಅರ್ಹತೆ ಇಲ್ಲದಂಥವರಿಗೆ. ಆದರೆ ಕೆಲವೊಬ್ಬರಿಗಂತೂ ಅರ್ಹತೆ ಇದ್ದರೂ ಕೂಡ BPL ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದು ನಡ್ಕೊಂಡು ಬರ್ತಾನೆ ಇತ್ತು. ಅದಕ್ಕೋಸ್ಕರ ಜನ ಏನು ಮಾಡಿದ್ದಾರೆ, ಪ್ರತಿಭಟನೆಯನ್ನು ಮಾಡಿರೋದ್ರಿಂದ ಆ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ರು. ಆದರೆ ಇವಾಗಂತೂ ಹೊಸ BPL ಕಾರ್ಡ್ಗಳನ್ನು ಅರ್ಜಿ ಹಾಕೋದಕ್ಕೆ ಏನೋ ಪ್ರಾರಂಭ ಮಾಡಿದ್ರು. ಆದರೆ ಮತ್ತೆ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಆರ್ಥಿಕ ಹೊರೆ ಕೂಡ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ BPL ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇಲ್ಲ.
ಸ್ನೇಹಿತರೆ, ಅಕಸ್ಮಾತ್ ಏನಾದರೂ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರೆ ಕೇವಲ ಸ್ವಲ್ಪ ದಿನಗಳು ಮಾತ್ರ ಕಾಲಾವಕಾಶವನ್ನು ಕೊಡ್ತಾರೆ. ಹಾಗಾಗಿ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆ ಒಂದು ಮಾಹಿತಿ ನಿಮಗೆ ಸಿಗಬೇಕು ಅಂತಂದರೆ ನೀವೇನು ಮಾಡಬೇಕು ಹೇಳಿ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.